ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಟಿವಿಕೆ ವಿಜಯ್ ವರ್ಸಸ್ ಡಿಕೆ ಶಿವಕುಮಾರ್. ಒಬ್ರು ತಮಿಳುನಾಡು ಮುಖ್ಯಮಂತ್ರಿ, ಮತ್ತೊಬ್ರು ಕರ್ನಾಟಕದ ಉಪಮುಖ್ಯಮಂತ್ರಿ. ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ವಿಜಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಯಸ್ಸು: ವಿಜಯ್ಗೆ 51 ವರ್ಷ, ಡಿಕೆ ಶಿವಕುಮಾರ್ಗೆ 64 ವರ್ಷ. ವಿಜಯ್ಗಿಂತ ಡಿಕೆಶಿ 13 ವರ್ಷ ದೊಡ್ಡವರು. ಶಿಕ್ಷಣ: ವಿಜಯ್ BSc ಡ್ರಾಪ್ ಔಟ್, ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಡಿಕೆ ಶಿವಕುಮಾರ್ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ಡಿಕೆಶಿ. ಗೆಲುವಿನ ಅಂತರ: 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ವಿಜಯ್ 53,715 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 58.89% ಜನ ವಿಜಯ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಅತ್ತ 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಬರೋಬ್ಬರಿ 1,22,392 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 75.03% ಜನ ಡಿಕೆಶಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಇಬ್ಬರಲ್ಲಿ ದೊಡ್ಡ ಅಂತರದ ಗೆಲುವು ಡಿಕೆ ಶಿವಕುಮಾರ್ದು. ಚುನಾವಣಾ ಅನುಭವ: ವಿಜಯ್ 2026ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 1 ಬಾರಿ MLA ಮತ್ತು 1 ಬಾರಿ CM ಆಗಿದ್ದಾರೆ. ಸೋಲು 0. ಡಿಕೆ ಶಿವಕುಮಾರ್ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಬಾರಿ MLA ಮತ್ತು 5 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಜೊತೆಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ವಿಜಯ್ ವಿರುದ್ಧ 2 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಿಸಿದ್ದು. ಡಿಕೆ ಶಿವಕುಮಾರ್ ವಿರುದ್ಧ 19 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಸಾಕ್ಷ್ಯನಾಶ, ಫೋರ್ಜರಿ, ಲಂಚ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ವಿಜಯ್ ಪತ್ನಿ ಹೆಸರು ಸಂಗೀತ. ಇವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಎಂಬ ಮಕ್ಕಳಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಹೆಸರು ಉಷಾ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಎಂಬ ಮಕ್ಕಳಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್: ವಿಜಯ್ ಕುಟುಂಬ ಬರೋಬ್ಬರಿ 330 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಡಿಕೆಶಿ ಕುಟುಂಬ 16 ಕೋಟಿಯಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ವಿಜಯ್ ಕುಟುಂಬದ್ದು. ಚಿನ್ನ ಮತ್ತು ವಜ್ರ: ವಿಜಯ್ ಕುಟುಂಬದ ಬಳಿ 4 ಕೆಜಿ ಚಿನ್ನ ಮತ್ತು 134 ಕ್ಯಾರೆಟ್ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 6.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆಶಿ ಕುಟುಂಬದ ಬಳಿ 7.5 ಕೆಜಿ ಚಿನ್ನ ಮತ್ತು 520 ಗ್ರಾಂ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.85 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಡಿಕೆಶಿ ಕುಟುಂಬದ ಬಳಿ. ಬೆಳ್ಳಿ: ವಿಜಯ್ ಕುಟುಂಬದ ಬಳಿ 15 ಲಕ್ಷ ಮೌಲ್ಯದ ಬೆಳ್ಳಿ ಇದೆ. ಡಿಕೆಶಿ ಕುಟುಂಬದ ಬಳಿ 90 ಲಕ್ಷ ಮೌಲ್ಯದ ಬೆಳ್ಳಿ ಇದೆ. ಸ್ವಂತ ವಾಹನ: ವಿಜಯ್ ಹೆಸರಲ್ಲಿ ಟೊಯಾಟಾ ಲೆಕ್ಸಸ್, BMW i7, ಟೊಯಾಟಾ ವೆಲ್ಫೇರ್, BMW 530, ಮಾರುತಿ ಸ್ವಿಫ್ಟ್ ಕಾರುಗಳು ಮತ್ತು TVS XL ಸೂಪರ್ ಇದೆ. ಎಲ್ಲಾ ವಾಹನಗಳ ಒಟ್ಟು ಮೌಲ್ಯ 13 ಕೋಟಿ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಟೊಯಾಟಾ ಕ್ವಾಲಿಸ್ ಕಾರ್ ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ವಿಜಯ್ ಮುಂದಿದ್ದಾರೆ. ಮನೆ ಅಥವಾ ಫ್ಲಾಟ್: ವಿಜಯ್ ಕುಟುಂಬ ತಮಿಳುನಾಡಲ್ಲಿ 11 ಮನೆ ಅಥವಾ ಫ್ಲಾಟ್ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 117 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬ 25 ಮನೆ ಅಥವಾ ಫ್ಲಾಟ್ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 84 ಕೋಟಿ. ಹೆಚ್ಚು ಮನೆಗಳಿರೋದು ಡಿಕೆಶಿ ಕುಟುಂಬದ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಮನೆಗಳಿರೋದು ವಿಜಯ್ ಕುಟುಂಬದ ಬಳಿ. ಕೃಷಿ ಜಮೀನು: ವಿಜಯ್ ಕುಟುಂಬ ತಮಿಳುನಾಡಿನ ಕೊಡೈಕೆನಾಲ್ ಸಮೀಪ 1/2 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಮೌಲ್ಯ 20 ಲಕ್ಷ.
ಡಿಕೆಶಿ ಕುಟುಂಬ 126 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇದರ ಒಟ್ಟು ಮೌಲ್ಯ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನಿರೋದು ಡಿಕೆಶಿ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ವಿಜಯ್ ಕುಟುಂಬ ಚೆನ್ನೈ ಸುತ್ತಮುತ್ತ 3 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 22 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬ 23 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ವಾಣಿಜ್ಯ ಕಟ್ಟಡ. ವಿಜಯ್ ತಮಿಳುನಾಡಿನಲ್ಲಿ 4 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 82 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬ 30 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ. ಷೇರು ಮ್ಯೂಚುವಲ್ ಫಂಡ್. ವಿಜಯ್ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 19 ಲಕ್ಷ ಹಣ ಹೊಂದಿದೆ. ಡಿಕೆಶಿ ಕುಟುಂಬ 4 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಹೊಂದಿದೆ. ಸಾಲ ಕೊಟ್ಟಿರೋದು. ವಿಜಯ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 74 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಕುಟುಂಬ 248 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ವಿಜಯ್ ತಮ್ಮ ಕುಟುಂಬದ ಬಳಿ 643 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 1413 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಡಿಕೆಶಿ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ವಿಜಯ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ ಬ್ಯಾಲೆನ್ಸ್ದು. 330 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಡಿಕೆಶಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 942 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ವಿಜಯ್ ಕುಟುಂಬ 7 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಡಿಕೆಶಿ ಕುಟುಂಬ 503 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ. ವಿಜಯ್ರ ವಾರ್ಷಿಕ ಆದಾಯ ಬರೋಬ್ಬರಿ 184 ಕೋಟಿ 53 ಲಕ್ಷದ 56 ಸಾವಿರ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 15 ಕೋಟಿ 37 ಲಕ್ಷದ 79 ಸಾವಿರ. ದಿನಕ್ಕೆ 51 ಲಕ್ಷದ 26 ಸಾವಿರ ಆಗುತ್ತೆ. ಡಿಕೆ ಶಿವಕುಮಾರ್ ವಾರ್ಷಿಕ ಆದಾಯ 14 ಕೋಟಿ 24 ಲಕ್ಷದ 1 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 1 ಕೋಟಿ 18 ಲಕ್ಷದ 66 ಸಾವಿರ. ದಿನಕ್ಕೆ 3 ಲಕ್ಷದ 95 ಸಾವಿರ ಆಗುತ್ತೆ. ಇಬ್ಬರಲ್ಲಿ ವಿಜಯ್ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ. ವಿಜಯ್ ಪತ್ನಿ ಸಂಗೀತಾರ ವಾರ್ಷಿಕ ಆದಾಯ 6 ಲಕ್ಷದ 13 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 51,100. ದಿನಕ್ಕೆ 1,700 ಆಗುತ್ತೆ. ಡಿಕೆಶಿ ಪತ್ನಿ ಉಷಾರ ವಾರ್ಷಿಕ ಆದಾಯ 1 ಲಕ್ಷದ 90 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 15 ಸಾವಿರ. ದಿನಕ್ಕೆ 500 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ವಿಜಯ್ ಕ್ರಿಶ್ಚಿಯನ್ ಸಮುದಾಯದವರು. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ವಿಜಯ್ ಮತ್ತು ಡಿಕೆ ಶಿವಕುಮಾರ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ವಿಜಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆಶಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.